ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಮಕ್ಕಳ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡುತ್ತಿರುವ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೌದು, ಈ ಒಂದು ಸಮಯ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಸ್ವಾಮಿ. ತಂದೆ ದೇವರು ಈ ಮುಂಜಾನೆ ವೇಳೆಯಲ್ಲಿ ರಾಜ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಬಂದಿರುವಂಥ ದೇವರ ಮಕ್ಕಳು ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಹೌದು ರಾಜ, ಒಬ್ಬೊಬ್ಬರನ್ನು ತಿಳಿದಿರುವ ದೇವರು ನೀನಾಗಿದ್ದ ದಾಹವುಳ್ಳವರ ಮೇಲೆ ನಿನ್ನ ಆತ್ಮ ಸುರಿಸುವ ದೇವರು ಈ ವೇಳೆ ಈ ಮುಂಜಾನೆ ವೇಳೆ ರಾಜ, ಯಾರ್ಯಾರು ಬಲಯತೆ ದುಃಖದಲ್ಲಿ ವೇದನೆಯಲ್ಲಿ ಭಯದಲ್ಲಿ ಜೀವಿಸ್ತಾ ಇದ್ದಾರೆ ಒಬ್ಬೊಬ್ಬರು ಬಲಪಡಿಸುವ ಆತ ನೀನಾಗಿದೆ. ಹೌದು ರಾಜ, ಈ ಮುಂಜಾನೆ ವೇಳೆ ನೀನು ಕೊಡುವಂಥ ಆಲೋಚನೆ ನಮಗೆ ತಿಳಿಪಡಿಸು, ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು. ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಕರ್ತನೆ. ಈ ವೇಳೆ ನಾವು ಮೈಪಡಿಸೋದಕ್ಕಾಗಿ ಸ್ತೋತ್ರ. ಕೇಳುವರ ಜೀವಿತದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ಮಾತುಕಾರ ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಾವು ಮೈಪಡಿಸೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲೇ ಕರ್ತನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ, ಆಮೇನ್ ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಸಂತೋಷವಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ರೆ ಅಂತ ನಾನು ಕರ್ತನ ನಾಮದಲ್ಲಿ ಬಯಸ್ತೀನಿ. ಹೌದು, ಅನೇಕ ಜನ ಎಲ್ಲರೂ ಹೇಗಿದ್ರು ಅಂದರೆ ಅನೇಕರು ಅವ್ರದ್ದೇ ಆದಂಥ ಜೀವಿತವನ್ನು ಹೇಳ್ಕೊತಾರೆ. ಬ್ರದರ್ ಸುಮ್ಮನಿರಿ, ನಮ್ಮ ಕಷ್ಟ ನಮಗೆ ಗೊತ್ತು, ನಮ್ಮ ಪರಿಸ್ಥಿತಿಗಳು ಹೆಂಗಿದೆ, ನಮ್ಮ ಮಕ್ಕಳ ಪರಿಸ್ಥಿತಿ ಹೆಂಗಿದೆ, ಅನಾರೋಗ್ಯ, ದುಃಖ, ವೇದನೆ, ಅಥವಾ ಇನ್ನೂ ಅನೇಕರು ಭಯದಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಮುಂದೆ ಏನಾಗುತ್ತೋ, ನನ್ನ ಪರಿಸ್ಥಿತಿ ಏನಾಗುತ್ತೋ, ಮಕ್ಕಳ ಭವಿಷ್ಯ ಏನಾಗುತ್ತೋ, ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಕಥೆ ಏನಾಗುತ್ತೋ, ಅಥವಾ ಮಕ್ಕಳಿರುವಂಥ ಮನೆಗಿರುವಂಥ ಪರಿಸ್ಥಿತಿಗಳು ನೋಡಿ ಅದನ್ನು ನೋಡಿ ಅನೇಕರು ಭಯ ಪಡ್ತಾ ಇದ್ದಾರೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ದೇವರ ವಾಕ್ಯ ನಾವು ಧ್ಯಾನಿಸೋಣ. ಕೀರ್ತನೆಗಳು 118ನೇ ಅಧ್ಯಾಯ 6ನೇ ವಾಕ್ಯ, ಯೆಹೋವನು ನನಗಿದ್ದಾನೆ ಭಯಪಡೆನು. ಆಮೇನ್. ಏನಕ್ಕೆ ಅಂದರೆ ನಾನು ಆವಾಗಲೇ ಹೇಳಿದೆ, ಭಯ ಭಯ ಭಯ. ಅನೇಕರು ಭಯದಿಂದ ಜೀವನ ಮಾಡ್ತಾರೆ. ಮನೇಲಿ ಒಬ್ಬರೇ ಇದ್ದರೆ ಭಯ ಬೀಳ್ತಾರೆ. ಒಂದು ರೂಮ್ಗೆ ಹೋಗ್ಬೇಕಾದ್ರೆ ಕತ್ಲ ರಸಕ್ಕೂ ಭಯ ಬೀಳ್ತಾರೆ. ಕರೆಂಟ್ ಹೋದ್ರೆ ಸಾಕು ಭಯ ಬಿಡ್ತಾರೆ. ದೇವರು ನಮ್ಮ ಸಂಗಡ ಇದ್ದಾರೆ. ಏನಕ್ಕೆ ಭಯಪ್ರಿಯ ದೇವರ ಮಕ್ಕಳೇ? ಯಾಕಂದರೆ ಕರೆದಾತ ನಂಬಿಗಸ್ತನು. ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನೀನೇ ನನ್ನ ಮಗಳು ಮಗನೆಂದು ಹೆಸರಿದು ಕರೆದಾತನು. ಈ ದಿನದಲ್ಲಿ ನೋಡುವುದಾದರೆ ಅನೇಕ ಒಂದು ಪಕ್ಷ ನಿನ್ನ ಸ್ವಂತದವರು, ಎತ್ತ ತಾಯಿ, ತಂದೆ, ಬಂಧು ಬಳಗ, ಅಣ್ಣ ತಮ್ಮ ಯಾರೇ ಕೈ ಬಿಟ್ಟರು ನಾನಿನ್ನ ಕೈ ಬಿಡುವುದಿಲ್ಲ ಅಂತ ವಾಕ್ಯ ಬರಲ್ಪಟ್ಟಿದೆ. ನಿನ್ನನ್ನು ಕರೆದಾತ ನಂಬಿಗಸ್ತನಾದ ದೇವರಾಗಿದ್ದಾನೆ. ಏನಕ್ಕೆ ಭಯ ನಿಮ್ಮ ಜೀವಿತದಲ್ಲಿ? ಈ ಒಂದು ದಿನದಲ್ಲಿ ನೋಡುವುದಾದ್ರೆ ಅನೇಕರ ಜೀವಿತದಲ್ಲಿ ಒಂದು ಭಯ. ಆ ಭಯ ಹೆಂಗೆ ಅಂದರೆ ಆತ್ಮಿಕ ಜೀವಿತನ ಬೀಳಿಸುವಂಥ ಭಯ. ಆ ಭಯ ಅಂದರೆ ಕುಟುಂಬನ ಒಡೆದೋಗೋ ಥರ ಆ ಒಂದು ಶತ್ರು ಅದನ್ನು ಕಾರ್ಯ ಮಾಡ್ತಾನೆ. ಅದಕ್ಕಾಗಿ ನೀವು ಪರಿಶೋಧನೆ ಮಾಡ್ಕೊಳ್ಳಿ ಮುಂಜಾನೆ ವೇಳೆ. ದೇವರೇ, ನನ್ನ ಜೀವಿತದಲ್ಲಿ ಭಯ ಇರುವುದೇ ಆದರೆ ಈ ಲೋಕನುಂಟು ಮಾಡಿದ ದೇವರು ನನ್ನ ತಂದೆಯ ದೇವರು. ಹೌದು, ನನ್ನ ಸಂಗಡ ತಂದೆಯ ದೇವರಿದ್ದಾನೆ. ಆ ಒಂದು ತಿಳುವಳಿಕೆ ನಿಮಗಿರಬೇಕು. ಯಾಕಂದರೆ ಅಶ್ವಬಲ ಯುದ್ಧಕ್ಕೆ ಸನ್ನದ್ಧವಾದ ಜಯವು ಯೆಹೋವನದೇ. ದೇವರಿನ ಸಂಗಡ ಇರುವಾಗ ದೇವ್ರ ವಾಕ್ಯ ಏನು ಬರ್ತದೆ, ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸದು. ಯಾಕಾಗಿ ದೇವರಿನ ಸಂಗಡ ಇದ್ದಾರೆ. ದಾನಿಯೇಲ ನೋಡುವುದಾದ್ರೆ ಸಿಂಹದ ಗವಿಯಲ್ಲಿ ಹಾಕ್ತಾನೆ. ಆದರೆ ರಾಜನ ಸಿಂಹದ ಗವಿ ಆಗಬೇಕು ಅಂತ ಆಜ್ಞಾಪಿಸುವಾಗ ದಾನಿಯೇಲನು ಭಯ ಪಡಲಿಲ್ಲ. ದೇವರು ನನ್ನ ಸಂಗಡ ಇದೆ ಅಂತ ಆ ಸಿಂಹದ ಗವಿಯೊಳಗಡೆ ಸಹ ಅವನು ಹೋಗುವಾಗ ದೇವರು ಸಿಂಹಗಳ ಬಾಯಿಗಳನ್ನು ಅಲ್ಲಿ ಮುಚ್ಚಿಸೋದು. ಅಲ್ಲೆಲೂಯಾ. ದೇವರ ಮಕ್ಕಳು ಈ ಮುಂಜಾನೆ ವೇಳೆಯಲ್ಲಿ ಅವನು ಆ ಪರಿಸ್ಥಿತಿಯನ್ನು ನೋಡಿಲ್ಲ. ಆ ಪರಿಸ್ಥಿತಿ ಮೇಲೆ ದೇವರು ನನ್ನ ಸಂಗಡ ಇದ್ದಾನೆ ಅದನ್ನು ಒಪ್ಪಿಸಿಕೊಡುವಾಗ ನಿನ್ನ ವಿರುದ್ಧವಾಗಿ ಶತ್ರು ಅದನ್ನು ನಿಂತಿರ್ಬೋದು, ನುಂಗಬೇಕು, ಸಾಯಿಸಬೇಕು ಅಂತ ನಾಶಪಡಿಸ್ಬೇಕು ನಿಂತಿರ್ಬೋದು. ಆದರೆ ಶತ್ರುವಿನ ಬಾಯಿ ಕಟ್ಟುವ ಅಥವಾ ನನ್ನ ಸಂಗಡ ಇದ್ದಾನೆ. ಆ ಒಂದು ತಿಳುವಳಿಕೆ ನನಗಿರಬೇಕು. ದಾವೀದನ ಹೋಗುವಾಗ ನನಗೆ ಅಲ್ಲೋರೆ ಸಿಂಹಗಳಿದೆ, ನಾನು ತಿನ್ಕೊಂಡ್ಬಿಡ್ತೆ ಅಂತ ಅವ್ನು ಭಯ ಬಿಟ್ಟಿಲ್ಲ. ಅವನು ಧೈರ್ಯವಾಗಿ ಅದು ಗುಹೆ ಒಳಗೆ ಹೋಗುವಾಗ ಆ ಸಿಂಹಗಳ ಬಾಯಿಗಳನ್ನು ದೇವರು ಬಂಧಿಸಿದ್ರು. ಅದೇ ಪ್ರಕಾರ ಪ್ರಿಯ ದೇವ್ರ ಮಕ್ಕಳೇ, ಈ ಒಂದು ದಿನದಲ್ಲಿ ಪ್ರಿಯ ದೇವ್ರ ಮಕ್ಕಳೇ, ನೀವು ಒಬ್ಬೊಬ್ಬರು ಸಹ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡಿ. ಆರೋಗ್ಯದ ಬಲತೆ ಇರ್ಬೋದು, ಹೋರಾಟ ಇರ್ಬೋದು, ವೇದನೆ ಇರ್ಬೋದು, ದುಃಖ ಇರ್ಬೋದು, ಸಂಕಟ ಇರ್ಬೋದು, ಏನೇ ಇದ್ದರೂ ಅದರ ಮಧ್ಯದಲ್ಲಿ ನಡೆಸುವಾತ ನನ್ನ ಸಂಗಡ ಇದ್ದಾನೆ. ಹೋರಾಟಗಳನ್ನು ಬಿಡಿಸುವಾತ ನನ್ನ ಸಂಗಡ ಇದ್ದಾನೆ. ಬಂಧನಗಳನ್ನು ಮುರಿಯುವಾತ ನನ್ನ ಸಂಗಡ ಇದ್ದಾನೆ. ಭಯವನ್ನು ನಿಷ್ಫಲ ಮಾಡುವಾತ ನನ್ನ ಸಂಗಡ ಇದ್ದಾನೆ. ಅದು ನಮ್ಗೆ ತಿಳುವಳಿಕೆ ಇರಬೇಕು. ದಾವೀದನು ಎಂಥ ಯುದ್ಧಕ್ಕೆ ಹೋದ್ರೂ ಸಹ ನಾವೊಂದು ನಂಬಿಕೆ, ಜಯ ಕೊಡುವಾತ ನನ್ನ ಸಂಗಡ ಇದ್ದಾನೆ ಅಂತ ಅವನು ಭಯಪಟ್ಟಿಲ್ಲ. ಅದಕ್ಕಾಗಿ ಇಸ್ರಾಯೇಲ್ ದೇಶ ಅರಸರಾಗಿ ದೇವರನ್ನು ಮಾರ್ಪಡಿಸಿದ್ರು. ನಂಬಿಕೆಯ ಮಹಾಪುರುಷ, ನಂಬಿಕೆಯ ಮೂಲ ಪಿತೃವಾದ ಅಬ್ರಾಹ್ಮನ ನೋಡಿದ್ರ ಅವನು ಎಂಥ ನಂಬಿಕೆ ದೇವರಲ್ಲಿಟ್ಟಿದ್ದ. ಅದೇ ಪ್ರಕಾರ ದೇವರ ಮುಂದೆ ಈಗ ನಿನ್ನ ನಂಬಿಕೆ ದೇವರ ಮುಂದೆ ಹೇಗಿದೆ? ಬರುವಂಥ ಕಷ್ಟಗಳಲ್ಲಿ ನಾವು ಬಿದ್ದೋಗ್ತದೆ, ಹೋರಾಟಗಳಲ್ಲಿ ಬಿದ್ದೋಗ್ತದೆ. ಭಯ 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 ಭಯ. ಈ ದಿನ ನಿನಗಿರುವಂಥ ಭಯ ತೆಗೆದಾಕು. ಆ ಭಯ ತೆಗೆದಾಕುವ ದೇವ್ರು ಮಾತುಕಾರ ಮಾಡುವಾತನಾಗಿದ್ದಾನೆ. ಯಾಕಂದರೆ ನಿನ್ನ ಜೀವಿತದಲ್ಲಿ ಯೆಶಾಯ 45ನೇ ವಾಕ್ಯ, ಯೆಹೋವನ ಮಹಿಮೆ ಗೋಚರವಾಗುವುದು, ಎಲ್ಲ ಜನರು ಸೇರಿ ಒಟ್ಟಾಗಿ ಇದನ್ನು ಕಾಣೋರು ಯೆಹೋವನ ಬಾಯೇ ಇದನ್ನು ನುಡಿದಿದೆ.
ನಿನ್ನ ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ಗೋಚರವಾಗುವಂಥ ಸಮಯ ಹತ್ರ ಬಂದಿದೆ. ನಿನ್ನ ಕುಟುಂಬದ ದೇವರ ಮಹಿಮೆ ಗೋಚರವಾಗುವಂಥ ಸಮಯ ಹತ್ರ ಬಂದಿದೆ. ನಿನ್ನ ಜೀವಿತದಲ್ಲಿ ದೇವರ ಮಹಿಮೆ ಗೋಚರವಾಗುವಂಥ ಸಮಯ ಹತ್ರ ಬಂದಿದೆ. ಅದಕ್ಕಾಗಿ ಈ ದಿನ ನೀನು ಭಯ ಪಡಬೇಡ. ದೇವ್ರ ಮಗುವೆ, ಭಯ ಪಡಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ಅಂದರೆ ಮುಂದೆ ಏನೋ ದೊಡ್ಡ ಆಶೀರ್ವಾದ, ದೊಡ್ಡ ಬಿಡುಗಡೆ ನಿನ್ನ ಜೀವಿತದಲ್ಲಿ ನಡೆಯೋಕ್ಕೆ ಸಿದ್ಧವಾಗಿದೆ. ನಿನ್ನ ಜೀವಿತ ಬಿಡುಗಡೆ ನಡೆಯುವಾಗ ನಿನಗೆ ಒಂದು ಭಯದ ಸಂಗತಿಗಳು ಬರುತ್ತೆ, ಆದರೆ ನೀನು ಭಯ ಪಡಬೇಡ. ದುಃಖ ಬರುವಂಥ ಸಂಗತಿಗಳು ನಿನ್ನ ಜೀವಿತದಲ್ಲಿ ಬರುತ್ತೆ, ಭಯ ಪಡಬೇಡ. ಕಣ್ಣೀರು ಹಾಕಿರುವಂಥ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಬರ್ಬೋದು, ಆದರೆ ನೀನು ಭಯ ಪಡಬೇಡ. ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯ್ದು ಜಯಿಸದ ವಾಕ್ಯ ಬರಲ್ಪಟ್ಟಿಲ್ವಾ, ಆತ ನಿನ್ನ ಸಂಗಡ ಇದ್ದಾನೆ. ಹೌದಲ್ವಾ? ನಿನ್ನನ್ನು ತಾಕುವವರು ಯೆಹೋವನ ಗುಡ್ಡವನ್ನು ತಾಕುವಾಗೆ ಅಂತ ಬರಲ್ಪಟ್ಟಿದೆ. ಅಂದರೆ ದೇವರ ದೃಷ್ಟಿಯಲ್ಲಿ ನೀನು ಹೆಂಗಿದ್ದೀಯಾ? ಯಾಕಂದರೆ ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಆತನ ಆರಿಸಿಕೊಂಡಿದ್ದಾನೆ. ಒಂದು ಪಕ್ಷ ಈ ಲೋಕದಲ್ಲಿ ಒಡ ಹುಟ್ಟಿದವರು, ನಿನ್ನ ಜೊತೆ ಬೆಳೆದವರು ನಿನ್ನನ್ನು ಮರ್ತೋಗಿರ್ಬೋದು, ನಿನ್ನ ಜೊತೆ ಆಟ ಆಡಿ ಬಂದಿರೋರು ಸ್ನೇಹಿತರು ನಿನ್ನ ಮರ್ತೋಗಿರ್ಬೋದು, ಎಷ್ಟೇ ಆಕೆ ಎತ್ತಿ ಬೆಳೆಸೋ ತಂದೆ ತಾಯಿ ಸಹೋದರಿಯರು ಎಲ್ಲ ನಿನ್ನನ್ನು ಮರ್ತಿರ್ಬೋದು. ಆದರೆ ದೇವರು ಹೇಳ್ತಾರೆ, ಭಯ ಪಡಬೇಡ. ಯಾರೇ ಕೈ ಬಿಟ್ಟರು ನಾನು ನಿನ್ನ ಕೈ ಬಿಡುವುದಿಲ್ಲ. ಯೆಹೋವನು ನನಗಿದ್ದಾನೆ, ನಾನು ಭಯಪಡೇನು. ಈ ಒಂದು ವಾಕ್ಯ ನಿನ್ನ ಜೀವಿತದಲ್ಲಿ ಬರುವಾಗ ಆ ಭಯಕ್ಕೆ ಅವಕಾಶ, ಯಾವಾಗ ನಿನ್ನ ಜೀವಿತದಲ್ಲಿ ಭಯ ಅನ್ನೋದು ಬರುತ್ತೋ ಪ್ರಾರ್ಥನೆಯಿಂದ ಆಟೋಮೆಟಿಕ್ ದೂರ ಹೋಗ್ತೀಯ. ಯಾವಾಗ ನಿನ್ನ ಜೀವಿತದಲ್ಲಿ ಭಯ ಅನ್ನೋದು ಬರುತ್ತೋ ಆಟೋಮೆಟಿಕ್ ನೀನು ಬಿದ್ದೋಗ್ತೀಯ. ಯಾವಾಗ ನಿನ್ನ ಜೀವಿತದಲ್ಲಿ ಭಯ ಅಂತ ಬರುತ್ತೋ ಶತ್ರುವಿಗೆ ಜಾಗ ಮಾಡಿಕೊಡ್ತೀಯ. ಈ ದಿನ ಸೈತಾನನ ಗದರಿಸರಿ ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ನಿನ್ನ ಕುಟುಂಬವನ್ನು ಒಡೆದಾಕಕ್ಕೆ, ಆತ್ಮಿಕ ಜೀವಿತವನ್ನು ಬೀಳಿಸೋಕ್ಕೆ ಶತ್ರುವಾದ ಅನೇಕ ಕುತಂತ್ರ ಮಾಡ್ಬೋದು. ಆದರೆ ನೀನು ಭಯ ಪಡಬೇಡ ಪ್ರಿಯ ದೇವರ ಮಗುವೆ. ಅದಕ್ಕಾಗಿ ಕೀರ್ತನೆ 118ನೇ ವಾಕ್ಯ, 18ನೇ ಅಧ್ಯಾಯ 6ನೇ ವಾಕ್ಯ, ಯೆಹೋವನು ನನಗಿದ್ದಾನೆ, ದೇವರು ನಿನ್ನ ಸಂಗಡ ಇದ್ದಾನೆ, ಭಯ ಪಡಬೇಡ. ಯಾಕೆ ಅಂತ ಗೊತ್ತಿಲ್ಲ, ಈ ಒಂದು ಮುಂಜಾನೆ ವೇಳೆಯಲ್ಲಿ ಯಾರೋ ಒಬ್ಬರು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ದೇವರೇ ನನ್ನ ಪರಿಸ್ಥಿತಿಗಳು ಹಿಂಗಾಗಿದೆ, ನನ್ನ ಕಣ್ಣೀರಾಗ್ತಾ ಇದ್ದೀನಿ, ಇದರಿಂದ ಬದಲಾವಣೆ ಅಂತ. ಆದರೆ ಬರುವಂಥ ಶೋಧನೆಗಳನ್ನು, ಬರುವಂಥ ಹೋರಾಟಗಳನ್ನು ನೋಡಿ ಭಯ ಬೀಳ್ತಾ ಇದ್ದಾರೆ. ದೇವರು ನನ್ನನ್ನು ಕಾಪಾಡಿಲ್ಲ, ಬಂಧು ಮಿತ್ರರನ್ನು ಕಾಪಾಡಿಲ್ಲ, ನಾನು ಇನ್ನೇನು ಸಾಯುವುದು ಒಂದೇ ಮಾರ್ಗ ಅಂತ. ಆದರೆ ಅದರ ಮಧ್ಯದಲ್ಲಿ ನಿನ್ನನ್ನು ಬದುಕಿಸುವ ಆತನು ಪುನರುತ್ಥಾನ ಆದ ದೇವರು ನಿನ್ನ ಸಂಗಡ ಇದ್ದಾನೆ. ಈ ಲೋಕದಲ್ಲಿ ಪ್ರಿಯ ದೇವರ ಮಗುವೆ, ಯಾರು ಸಹ ಮರಣವನ್ನು ಗೆದ್ದಿಲ್ಲ, ಆದರೆ ನನ್ನ ತಂದೆಯ ದೇವರು ಯೇಸು ಕ್ರಿಸ್ತನು ಮರಣವನ್ನು ಗೆದ್ದ ಆತನು ನಿನ್ನ ಸಂಗಡ ಇದ್ದಾನೆ. ಆತನೇ ಹೇಳ್ತಾ ಇರೋದು, ಯೆಹೋವನು ನನಗಿದ್ದಾನೆ, ಭಯ ಪಡಬೇಡ. ಈ ದಿನ ಮರಣವನ್ನು ಗೆದ್ದ ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನ ಜಯದಲ್ಲಿ, ನಿನ್ನ ಜೀವಿತದಲ್ಲಿ ಭಯ ಹುಟ್ಟಿಸುವಂಥ ಎಲ್ಲ ದುರಾತ್ಮಗಳು ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ನಂಬುವುದೇ ಆದರೆ ಆ ದುರಾತ್ಮ ಸೇನೆಗಳು ಈ 7 ದಾರಿ ಚೆದರಿ ಪಾತಾಳಕ್ಕೆ ದಬ್ಬಲ್ಪಡಬೇಕೆಸ್ಸು ನಮ್ಮದಲ್ಲಿ. ಎಸ್, ನೀನು ಗದರಿಸ್ರಿ, ಸೈತಾನನ ಓಡಿಸು. ಯಾಕಂದ್ರೆ ಅಂಥ ಅಧಿಕಾರ ನೀನು ಕೊಟ್ಟಿದ್ದಾನೆ. ನೀನು ದೇವರ ಮಗನಾಗಿದ್ಯಾ. ನೀನು ಸೈತಾನನಿಗೆ ಆಜ್ಞಾಪಿಸಿ, ಶತ್ರುವೇ ಬಿಟ್ಟೋಗು, ನಾನು ದೇವರ ಮಗನಾಗಿದ್ದೇನೆ, ನನ್ನಲ್ಲಿ ನಿನಗೆ ಆಳ್ವಿಕೆ ಮಾಡೋ ಜಾಗ ಇಲ್ಲ, ನನ್ನಲ್ಲಿ ನೀನಿರಲು ಅಧಿಕಾರ. ಯಾಕಂದ್ರೆ ನನ್ನಲ್ಲಿ ಲೋಕನ ಉಂಟು ಮಾಡೋ ದೇವರು ನನ್ನಲ್ಲಿರುವ ಆತನಾಗಿದ್ದಾನೆ. ನೀನು ಯಾವಾಗ ಈ ಥರ ನಂಬಿಕೆ ಅಂತ ಹೇಳ್ತೀವೋ ಆವಾಗ ನಿನ್ನ ಜೀವಿತದಲ್ಲಿ ಭಯ ಹುಟ್ಟಿಸುವಂಥ ಭಯದ ಆತ್ಮಗಳು ಬಿಟ್ಟೋಗುತ್ತೆ. ಈ ವೇಳೆಯಲ್ಲಿ ಅನೇಕರು ಜೀವಿತದಲ್ಲಿ ಭಯದ ಆತ್ಮ ಆಳ್ವಿಕೆ ಮಾಡ್ತಾ ಇದೆ. ಈ ದಿನದಲ್ಲಿ ನೀವು ಒಬ್ಬೊಬ್ಬರು ಒಪ್ಪಿಸಿಕೊಳ್ಳುವುದಾದರೆ ಭಯದ ಆತ್ಮಗಳು ಈ ಗಳಿಗೆಲೆ ಅದು 7 ದಾರಿ ಚೆದರಿಸಲ್ಪಡುವುದುಂಟು. ಎಸ್, ನಾನು ನಂಬುತ್ತೇನೆ. ಇದೇ ಪ್ರಕಾರ ನೀವು ನಂಬಿಕೆಯಿಂದ ಜೀವಿಸಿ ಪ್ರಿಯ ದೇವರ ಮಕ್ಕಳೇ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿ ಭಯ ಇರುವುದಾದರೆ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರೇ, ನನ್ನ ಜೀವಿತದಲ್ಲಿ ಇಂಥ ವಿಷಯಗಳನ್ನು ನಾನು ಭಯ ಪಡ್ತಾ ಇದ್ದೀನಿ. ಇಂಥ ವಿಷಯದಿಂದ ಒಬ್ಬರಿಗೆ ಹೇಳೋಕ್ಕಾಗದಿರೋ ವಿಷಯ ಇರ್ಬೋದು, ಇನ್ನೊಬ್ಬರ ಹತ್ರ ಮಾತಾಡೋಕ್ಕಾಗದಿರೋಂಥ ವಿಷಯ ಇರ್ಬೋದು. ನೀನು ದೇವ್ರ ಹತ್ರ ಮಾತಾಡು. ಯಾಕಂದರೆ ಮನುಷ್ಯರ ಮುಖ ಅನ್ನಬಹುದು, ನಿನ್ನ ಹೃದಯದ ವೇದನೆ, ನಿನ್ನ ಹೃದಯದ ಕಣ್ಣೀರು, ನಿನ್ನ ಹೃದಯದ ದುಃಖವನ್ನು ನೋಡುವ ಆತನ ಒಬ್ಬನಿದ್ದಾನೆ. ನಿನ್ನ ಹೃದಯವನ್ನು ನೋಡುವ ಆತನ ಹೇಳ್ತಾ ಇದ್ದಾನೆ, ಭಯ ಪಡಬೇಡ. ಈ ದಿನ ನೀನು ದೇವರಿಗೆ ಒಪ್ಪಿಸಿಕೊಡು. ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವಾತನು, ನಿನ್ನ ಜೀವಿತವನ್ನು ಬಿಡುಗಡೆ ಮಾಡುವಾತನು, ನಿನ್ನ ಜೀವಿತ ಬಂಧದಿಂದ ಬಿಡುಗಡೆ ಕೊಡುವಾತನು ಆತ ನಿನ್ನ ಸಂಗಡ ನಡೆಸುತ್ತಾನೆ. ಅದಕ್ಕಾಗಿ ಮತ್ತೊಂದು ಬಾರಿ ಕೀರ್ತನೆ 118:6ನೇ ವಾಕ್ಯ, ಯೆಹೋವನು ನನಗಿದ್ದಾನೆ, ಭಯಪಡೆನು. ಅದಕ್ಕಾಗಿ ಈ ದಿನ ನೀವು ಧೈರ್ಯವಾಗಿರಿ ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡಿ. ದೇವರು ನಿಮ್ಮ ಸಂಗಡ ಇದ್ದು ಆತನ ಚಿತ್ತದ ಪ್ರಕಾರ, ಆತನ ದರ್ಶನ ಪ್ರಕಾರ ನಿಮ್ಮನ್ನು ಉಪಯೋಗಿಸ್ತಾನೆ. ಅದಕ್ಕಾಗಿ ದೇವ್ರಿಗೆ ನೀವು ಒಳಗಾಗಿರಿ. ದೇವ್ರಿಗೆ ಒಳಗಾಗುವುದಾದ್ರೆ ಆತ ನಿಮ್ಮನ್ನು ನಡೆಸ್ತಾನೆ. ಈ ಒಂದು ವಾಕ್ಯದ ಮುಖಾಂತರ ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಅಲ್ಲಿ ಪ್ರಾರ್ಥನೆ ಮನವಿ ಏನಾದರೂ ಇರುವುದೇ ಆದರೆ ಅಥವಾ ದೇವರು ನಿಮ್ಮ ಜೀವಿತದಲ್ಲಿ ಏನೋ ಅದ್ಭುತ ಕಾರ್ಯ ಮಾಡಿರುವುದೇ ಆದರೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಪ್ರಾರ್ಥಿಸ್ತೀವಿ. ಹೌದು, ಅನೇಕರು ವಾಕ್ಯನ ನೋಡ್ತಾ ಇದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ವಾಕ್ಯವನ್ನು ಶೇರ್ ಮಾಡಿ, ಅನೇಕರು ಉಪಯೋಗ ಆಗುತ್ತೆ. ಹೌದು, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.